ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರಾಜ್ಯದ ಹಲವೆಡೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ನಿದ್ದೆಗಣ್ಣಿನಲ್ಲಿದ್ದ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಲೋಕ ದಾಳಿಯ ವೇಳೆ ಒಬ್ಬೊಬ್ಬರ ಮನೆಯಲ್ಲಿ ಭಂಡಾರವೇ ಸಿಕ್ಕಿದೆ. ಐಷಾರಾಮಿ ಬಂಗ್ಲೆಗಳು, ಸರ್ಕಾರಿ ಕಚೇರಿಗಳು, ತೋಟದ ಮನೆಗಳು ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಅಕ್ರಮ ಆಸ್ತಿಗಳನ್ನೆಲ್ಲ ಜಾಲಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಭ್ರಷ್ಟರಿಗೆ ದುಸ್ವಪ್ನವಾಗಿ ಕಾಡಿದ್ದಾರೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಯಲ್ಲಿ ದಾಳಿ ನಡೆದಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಲೋಕ ಬಲೆಗೆ ಬಿದ್ದ ಮಿಕಾ ನಂಬರ್ 1. ಚಿತ್ರದುರ್ಗ ನಿರ್ಮಿತಿ ಕೇಂದ್ರದ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿದ್ದ ಸುಶೀಲಮ್ಮ ಮನೆ ಮೇಲೆ ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಮೆದೇಹಳ್ಳಿ ರಸ್ತೆ ನಿವಾಸ ಹಿರಿಯೂರಿನ ಯಾರದಕಟ್ಟೆ ತೋಟದ ಮನೆ ಮೇಲೂ ಏಕಕಾಲಕ್ಕೆ ರೇಡ್ ಮಾಡಿ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ವರ್ಷದ ಹಿಂದೆ ಸುಶೀಲಮ್ಮ ವಿಆರ್ಎಸ್ ಪಡೆದಿದ್ದು, ಅದಕ್ಕೂ ಹಿಂದೆ ಅಕ್ರಮ ಆಸ್ತಿ ಗಳಿಸಿದ ಆರೋಪದಡಿ ದಾಳಿ ನಡೆದಿದೆ. ಸುಶೀಲಮ್ಮ ಬಳಿ 13 ನಿವೇಶನ, 34 ಎಕರೆ ಜಮೀನು, 6 ಮನೆ, 1 ವಾಣಿಜ್ಯ ಸಂಕೀರ್ಣ, 43 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಸೇರಿದಂತೆ 8 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಸಿಕ್ಕಿದೆ. ಲೋಕಾಯುಕ್ತ ಬಲೆಗೆ ಬಿದ್ದ ಮಿಕಾ ನಂಬರ್ 2. ಶಿವಮೊಗ್ಗದಲ್ಲಿ ಲೋಕ ಬಲೆಗೆ ಬಿದ್ದಿರೋದು ದೊಡ್ಡ ತಿಮಿಂಗಿಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೋಭಾ ಹಾಗೂ ಮ್ಯಾನೇಜರ್ ರಾಘವೇಂದ್ರಗೆ ದಾಳಿ ಬಿಸಿ ತಟ್ಟಿದೆ. ಮನೆಗಳು, ಕಚೇರಿ ಸೇರಿದಂತೆ 6 ಕಡೆ ರೇಡ್ ಆಗಿದ್ದು, ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಶೋಭಾ ಮತ್ತು ರಾಘವೇಂದ್ರ ಭಂಡಾರವೇ ಸಿಕ್ಕಿದೆ. ಶೋಭಾಗೆ ಸೇರಿದ ಸಾಗರದ ಆನಂದಪುರದ 4 ಎಕರೆ ವಸತಿ ಶಾಲಾ ಕಟ್ಟಡ, 7 ಶಾಲಾ ಬಸ್ಗಳು, ಶಿಕಾರಿಪುರದ 3 ಅಂತಸ್ತಿನ ಭವ್ಯ ಮನೆ, 60 ಲಕ್ಷದ 2 ಸೈಟ್, ತರ್ಲಘಟ್ಟದ 20 ಲಕ್ಷ ಮೌಲ್ಯದ 4 ಎಕರೆ ಫಾರ್ಮ್ ಹೌಸ್, 2 ಐಷಾರಾಮಿ ಕಾರು, ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳು ಸೇರಿದಂತೆ ಒಟ್ಟು 4 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಸಿಕ್ಕಿದೆ. ಲೋಕಾಯುಕ್ತ ಬಲೆಗೆ ಬಿದ್ದ ಮಿಕಾ ನಂಬರ್ 3. ಬೆಳಗಾವಿ ಜಿಲ್ಲಾ ನಗರಾಭಿವೃದ್ಧಿ ಕೋಶಾಧಿಕಾರಿ ಎಇಇ ಅಜಿತ್ ಸಿಂಗ್ ರಜಪೂತ್ಗೂ ಲೋಕಾಯುಕ್ತ ಬಿಸಿ ತಟ್ಟಿದೆ. ಆಂಜನೇಯ ನಗರ, ಅಥಣಿ, ಹುಕ್ಕೇರಿಯ 3 ಸ್ಥಳಗಳಲ್ಲಿಯೂ ಏಕಕಾಲದಲ್ಲಿ ದಾಳಿ ನಡೆದಿದೆ. 1 ಕೆಜಿ ಚಿನ್ನಾಭರಣ, ಬ್ಯಾಂಕ್ನಲ್ಲಿ 2 ಕೋಟಿ ಠೇವಣಿ ಸಿಕ್ಕಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ದಾಳಿ ನಡೆದಿದ್ದು, ಬೆಳಗಾವಿ ನಗರದಲ್ಲೇ ಅಕ್ಕಪಕ್ಕ 3 ಮನೆ ಹೊಂದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ಮಿಕಾ ನಂಬರ್ 4. ಅತ್ತ ಮಂಡ್ಯ ಲೋಕೋಪಯೋಗಿ ಇಲಾಖೆ ಎಇಇ ರೇವಣ್ಣಗೆ ಲೋಕ ಶಾಕ್ ಕೊಟ್ಟಿದೆ. ಮೈಸೂರಿನ ಕಚೇರಿ ಹಾಗೂ ಮಂಡ್ಯದ 2 ನಿವಾಸಗಳಲ್ಲಿ ಲೋಕಾಯುಕ್ತ ತಂಡ ಕಾರ್ಯಾಚರಣೆಯನ್ನ ನಡೆಸಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದಲ್ಲಿ ರೇವಣ್ಣಗೆ ಸೇರಿದ ದಾಖಲೆಗಳನ್ನ ತಡಕಾಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದ ಮಿಕಾ ನಂಬರ್ 5. ಬಳ್ಳಾರಿಯಲ್ಲಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣಗೂ ಲೋಕಾಯುಕ್ತ ಶಾಕ್ ನೀಡಿದೆ. ಬಳ್ಳಾರಿ ಕಚೇರಿ, ಸಿದ್ಧಾರ್ಥನಗರದ ಮನೆ ಸೇರಿದಂತೆ ಒಟ್ಟು 4 ಕಡೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿದ್ದಾರೆ. ಭ್ರಷ್ಟರ ಬುಡವನ್ನೆಲ್ಲ ಲೋಕಾಯುಕ್ತ ಟೀಮ್ ಜಾಲಾಡಿದೆ. ಅಕ್ರಮ ಸಂಪತ್ತನ್ನ ಲೆಕ್ಕ ಹಾಕ್ತಿವೆ. ಬ್ಯೂರೋ ರಿಪೋರ್ಟ್, TV9.